ನಮಸ್ಕಾರ. ನಾನು ವಿಕಾಸ್ ಹೊಸ್ಮನಿ, ನ್ಯಾಯವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಡಿ ರೈಲ್ವೆ ಸ್ಟೇಷನ್ದಲ್ಲಿ ಇರತಕ್ಕಂತಹ ಖಾಸಗಿ ಅನುದಾನಿತ ಐಜಿ ಜಾಮಗುಂಡಿ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಸುಮಾರು 2-3 ವರ್ಷಗಳಿಂದ ದಾಖಲೆ ಸಹಿತ ಸುಮಾರು ವರ್ಷಗಳಿಂದ ನಿಯಮಬಾಹಿರವಾಗಿ ಮತ್ತು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಹಾಗೂ SC/ST ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡತಕ್ಕಂಥ ಈ ಶಾಲೆಗೆ SC/STಯೇತರರು ಯಾವ ರೀತಿ ಅಪರಾಧಿಕ ಅತಿಕ್ರಮಣ ಮಾಡಿ ಶಾಲಾ ಆಡಳಿತ ಮಂಡಳಿಯ ಸ್ವರೂಪವನ್ನೇ ಬದಲು ಮಾಡಿ SC/STಗಳಿಗಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕನ್ನ ಯಾವ ರೀತಿ ಕಿತ್ತುಕೊಂಡಿದ್ದಾರೆ ಮತ್ತು SC/ST ಆಡಳಿತ ಮಂಡಳಿಗೆ ಮೀಸಲಿರ್ತಕ್ಕಂತಹ ಜಮೀನವನ್ನ SC/STಯೇತರರು ತಮ್ಮ ಸ್ವಂತ ಹೆಸರಿಗೆ ಮಾಡಿಕೊಂಡು ಆ ಒಂದು ಜಮೀನನ್ನ ಮಾರಾಟ ಮಾಡಿ ಅದರ ಲಾಭವನ್ನು ಪಡೆದು ಇಷ್ಟೆಲ್ಲ SC/STಗಳ ಸಂವಿಧಾನಬದ್ಧ ಹಕ್ಕಿಗೆ ಚ್ಯುತಿ ತಂದಿದ್ದಾಗಿರ್ಬೋದು ಅಥವಾ SC/ST ಆಡಳಿತ ಮಂಡಳಿಗೆ ಮೋಸ ಮಾಡಿರ್ತಕ್ಕಂಥದ್ದಾಗಿರ್ಬೋದು. SC/ST ಆಡಳಿತ ಮಂಡಳಿ ಹೆಸರಲ್ಲಿ ಸರ್ಕಾರದ ಒಂದು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂತ ಏನು ಬಂದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಸಹಿತ ಮತ್ತು ಇಲಾಖೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಮತ್ತು ಇಲಾಖೆ ಇಲ್ಲಿವರೆಗೂ ಕ್ರಮ ಜರುಗಿಸುವಲ್ಲಿ ಏನು ವಿಳಂಬ ಮಾಡಿತ್ತು. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಎಲ್ಲರಿಗೂ ಏನಂತಂದ್ರೆ ಗಮನಕ್ಕೆ ತಂದಿದ್ದೀನಿ. ಮುಂದುವರೆದು ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಸಹಿತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ಇವರಿಗೆ ಮತ್ತು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಇವರಿಗೆ, ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರಿಗೆ ಮತ್ತು ಅಷ್ಟಲ್ಲದೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರಿಗೂ ಕೂಡ ಸಾಕಷ್ಟು ಈ ಶಾಲೆಯನ್ನು ಸುಮಾರು ವರ್ಷಗಳಿಂದ ನಿಯಮ ಬಾಹಿರವಾಗಿ ಮತ್ತು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದು ಸಾಕಷ್ಟು ಅವ್ಯವಹಾರ ಅನುದಾನ ದುರ್ಬಳಕೆ ಮಾಡಿತ್ತು. ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಹಿತ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಸುಮಾರು 1-1.5 ವರ್ಷದ ನಂತರ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಇವರು ಏನು ಮಾಡ್ತಾರೆ ಅಂತಂದ್ರೆ, ಈ ಶಾಲೆಯು ಪ್ರಾರಂಭವಾದಾಗಿನಿಂದ ಏನು ಕೊಟ್ಟಿರ್ತಾರೆ ಆದೇಶದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ಪ್ರಥಮ ಮನ್ನಣೆಯ ಆದೇಶದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ಮಾನ್ಯತೆ ನವೀಕರಣದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ಸಹಾಯಧನಕ್ಕೊಳಪಟ್ಟಾಗ ಸಹಾಯಧನಕ್ಕೊಳಪಟ್ಟ ನಂತರ ಕೊಟ್ಟಿರ್ತಾರಲ್ಲ ಆದೇಶದಲ್ಲಿರ್ತಕ್ಕಂಥ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಇಲಾಖೆಗೆ ಸಾಕಷ್ಟು ಈ ಶಾಲೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊಟ್ಟಿ ದಾಖಲೆಗಳನ್ನು ಮತ್ತು ತಪ್ಪು ದಾಖಲೆಗಳನ್ನು ನೀಡಿ ಆಡಳಿತ ಮಂಡಳಿಯ ಸ್ವರೂಪವನ್ನು ಬದಲಾದ ನಂತರವೂ ಕೂಡ ಸಂಸ್ಥೆಯ ಆಡಳಿತ ಮಂಡಳಿಯ ಒಂದು ನೈಜತೆಯನ್ನು ಮರೆಮಾಚಿ ಸಾಕಷ್ಟು ಅವ್ಯವಹಾರ ಅನುದಾನ ದುರ್ಬಳಕೆ ಮಾಡಿದ್ದಾರೆ ಅಂಥೇಳಿ ಇಷ್ಟೆಲ್ಲ ಮಾಹಿತಿಗಳನ್ನು ಉಲ್ಲೇಖಿಸಿ ಈ ಶಾಲೆಗೆ ನೀಡಿರ್ತಕ್ಕಂತಹ ಮಾನ್ಯತೆಯನ್ನು ರದ್ದು ಮಾಡಬೇಕು ಮತ್ತು ಸಹಾಯಧನವನ್ನು ಹಿಂಪಡಿಬೇಕು ಅಂತೇಳಿ ಸುಮಾರು 4 ಬಾರಿ ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ಸ್ಪಷ್ಟ ಅಭಿಪ್ರಾಯದ ವರದಿ ಮತ್ತು ಪತ್ರಗಳನ್ನು ಸಲ್ಲಿಸಿರ್ತಾರೆ. ಈ ಶಾಲೆಯವರು ಏನಪ್ಪಾ ಅಂತಂದ್ರೆ ಇಷ್ಟೊತ್ತು ಏನು ಮಾನ್ಯತೆ ನವೀಕರಣಕ್ಕೆ ಇಷ್ಟೆಲ್ಲ ಇಲಾಖೆಗೆ ತಪ್ಪು ಮಾಹಿತಿಗಳನ್ನು ತಪ್ಪು ದಾಖಲೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾನ್ಯ DDP ಅವರು ಗಂಭೀರವಾಗಿ ಪರಿಗಣಿಸಬೇಕು. ಒಂದು ವೇಳೆ ಇಷ್ಟೆಲ್ಲ ತಪ್ಪು ದಾಖಲೆಗಳು ತಪ್ಪು ಮಾಹಿತಿಗಳು ಇದ್ದಾಗ ಕೂಡ ತಾವು ಯಾವುದೋ ಒಂದು ಹಿತದೃಷ್ಟಿಯಿಂದ ಅಥವಾ ನೈಸರ್ಗಿಕ ನ್ಯಾಯದಡಿ ಅಥವಾ ಮಾನವೀಯತೆ ಹಿತದೃಷ್ಟಿಯಿಂದ ಅಂತೇಳಿ ಏನಾದರೂ ಇಂಥ ನಿಯಮ ಬಾಹಿರ ಕಾನೂನು ಬಾಹಿರ ಶಾಲೆಗಳಿಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಅಥವಾ ಮಾನ್ಯತೆ ನವೀಕರಣ ಏನಾದರೂ ಮಾಡಿದ್ದೇ ಆದರೆ ನಾನು ಈ ಮಾಧ್ಯಮದ ಮೂಲಕ ಶಿಕ್ಷಣ ಇಲಾಖೆಗೆ ಬಹಳ ಗಂಭೀರವಾಗಿ ಆಗ್ರಹಿಸ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ರೀತಿಯಿಂದ ಕಾನೂನಾತ್ಮಕ ಹೋರಾಟ ಅಥವಾ ಸಾಮಾಜಿಕ ಹೋರಾಟಕ್ಕೆ ಅಣಿ ಆಗ್ಬೇಕಾಗ್ತದೆ. ಇದಕ್ಕೆ ಶಿಕ್ಷಣ ಇಲಾಖೆಯೇ ನೇರ ಜವಾಬ್ದಾರಿ ಅಂತೇಳಿ ನಾನು ಈ ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವೇನಾದರೂ ಇಷ್ಟೆಲ್ಲ ತಪ್ಪು ದಾಖಲೆಗಳು ತಪ್ಪು ಮಾಹಿತಿ ಇದ್ದಾಗೂ ಕೂಡ ಇಂಥ ಒಂದು ನಿಯಮ ಬಾಹಿರ ಕಾನೂನು ಬಾಹಿರ ಶಾಲೆಗೆ ಏನಾದರೂ ಮಾನ್ಯತೆ ನವೀಕರಣ ಆದೇಶವನ್ನು ಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದೇ ಆಗಿದ್ರೆ ನಾನು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ನನಗೆ ಬೆಂಬಲವಾಗಿ ಸಾಕಷ್ಟು ದಲಿತ ಪರ ಸಂಘಟನೆಗಳಿದಾವೆ, ಕನ್ನಡ ಪರ ಸಂಘಟನೆಗಳಿದಾವೆ ಮತ್ತು ರೈತ ಪರ ಸಂಘಟನೆಗಳಿದಾವೆ. ತಾವು ಏನಾದರೂ ಈ ಒಂದು ಶಾಲೆಗೆ ಮಾನ್ಯತೆ ನವೀಕರಣ ಕೊಟ್ಟಿದ್ದೇ ಆದರೆ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗ್ತದೆ. ಶಿಕ್ಷಣ ಇಲಾಖೆ ಉತ್ತರಿಸಬೇಕಾಗ್ತದೆ. ಶಿಕ್ಷಣ ಇಲಾಖೆಗೆ ಮತ್ತು ಮಾನ್ಯ ಅಪರ ಆಯುಕ್ತರಿಗೆ ಬಹಳ ಗಂಭೀರವಾಗಿ ಎಚ್ಚರಿಸ್ತಾ ಇದ್ದೀನಿ. ಮಾನ್ಯ DDP ಅವರಿಗೆ
ಈ ಒಂದು ದಾಖಲೆಗಳನ್ವಯ, ಈ ಒಂದು ಏನಪ್ಪಾ ಅಂತಂದ್ರೆ ಅವರ ವರದಿಗಳನ್ವಯ, ಈ ಒಂದು ನಿಯಮಬಾಹಿರ ಕಾನೂನು ಬಾಹಿರ ಶಾಲೆಗೆ ಯಾವುದೇ ರೀತಿಯಿಂದ ಅವಕಾಶ ಮಾಡಿಕೊಡಬಾರದು ಅಂತೇಳಿ ಈ ಮಾಧ್ಯಮ ಮೂಲಕ ಎಚ್ಚರಿಸ್ತಾ ಇದ್ದೀನಿ.